ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ನಾನಿಲ್ಲಿ ಬಿಂದಾಸ್ ಆಗಿದ್ದೀನಿ. ನೀವು ಕೂಡ ಅಲ್ಲಿ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲ ನೋಡಿದ್ದೀರಾ, ನಮ್ಮ ಲಾಸ್ಟ್ ಹಳೆ ವಿಡಿಯೋದಲ್ಲೆಲ್ಲ ಸೋಫಾ ಸೆಟ್ ನಮ್ಮ ಮನೇಲಿ ಎಲ್ ಶೇಪ್ನಲ್ಲಿ ಇತ್ತು. ತಗೊಂಡು 2 to 3 years ಆಗಿದೆ. ಚೇಂಜ್ ಮಾಡೋಣ ಅಂಥೇಳಿ ಲಾಸ್ಟ್ ವೀಕ್ ಹೋಮ್ ಸೆಂಟರ್ಗೆ ಹೋಗಿದ್ವಿ. ಅಲ್ಲಿ ಸೋಫಾ ಸೆಟ್ ಎಲ್ಲ ಆಫರ್ನಲ್ಲಿ ನಡೀತಾ ಇತ್ತು, ಚೆನ್ನಾಗಿತ್ತು ಅಂಥೇಳಿ ಆರ್ಡರ್ ಮಾಡಿ ಬಂದಿದ್ದೀವಿ. ಸೊ ಇನ್ನು 2 ಡೇಸಲ್ಲಿ ಹೊಸ ಸೋಫಾ ಸೆಟ್ಟೇ ಬರುತ್ತೆ. ಈ ಕಡೆ ರೈಟ್ ಸೈಡ್ ವಾಲ್ ಹತ್ರ ಟೀಪಾಯಿ ಇಟ್ಟಿದ್ದೀವಲ್ವಾ, ಅಲ್ಲೊಂದು 3 ಸೀಟರ್ದು ಸೋಫಾ ಇತ್ತು. ಈಗಾಗಲೇ ಆ 3 ಸೀಟರ್ ಸೋಫಾ ಸೆಟ್ನ ನಮ್ಮ ಫಾರ್ಮ್ ಹೌಸ್ಗೆ ತೊಗೊಂಡೋಗಿ ಹಾಕಿದಾಗಿದೆ. ಸೊ ಹೊಸ ಸೋಫಾ ಬರೋವರೆಗೂ ಕೂತ್ಕೊಳ್ಳೋಕೆ ಬೇಕು ಅಂತೇಳಿ ಎಮರ್ಜೆನ್ಸಿಗೆ ಒಂದು ಸೆಟ್ ಸೋಫಾನ ಹಾಗೆ ಉಳಿಸ್ಕೊಂಡಿದ್ದೀವಿ. ಸೊ ನಾವೀಗ ಒಂದು ಸೈಡ್ ಮಾತ್ರ ಸೋಫಾ ನೋಡ್ತಾ ಇದ್ದೀವಿ. ಇದ್ಕಿದಂಗೆ ಇವಾಗ ಒಂದು ಹೊಸ ಪ್ಲ್ಯಾನ್ ಕೂಡ ಚೇಂಜ್ ಆಯಿತು. ಸೋಫಾಗೋಸ್ಕರ ಈಗ ಗೋಡೆ ಕಲರ್ ಕೂಡ ಚೇಂಜ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಪೇಂಟ್ ಮಾಡಿಸ್ಬೇಕು ಅಂತ. ಫುಲ್ ಮನೆಗಲ್ಲ, ಬರೀ ಹಾಲ್ಗೆ ಮಾತ್ರ ಪೇಂಟ್ ಮಾಡಿಸ್ಬೇಕು ಅಂತ ಇವಾಗ ಜಸ್ಟ್ ಫ್ಯೂ ಅವರ್ಸ್ ಬಿಫೋರ್ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಪ್ಲ್ಯಾನ್ ಮಾಡಿ ಹೋಗಿ ಈ ಪೇಂಟಿಂಗ್ ವಸ್ತುಗಳೆಲ್ಲ ತಂದಿದ್ದೀವಿ. ಸೋಫಾಗೆ ಮ್ಯಾಚ್ ಆಗುವಂಥ ಬ್ಯಾಕ್ಗ್ರೌಂಡ್ ಕಲರನ್ನು ಚೇಂಜ್ ಮಾಡೋಣ. ಸೊ ಬರೀ ಒಂದೇ ಗೋಡೆಗೆ ಪೇಂಟ್ ಮಾಡೋದು ಅಂತೇಳಿ ನಮ್ಮ ಹಸ್ಬೆಂಡ್, ನಾನೇ ಪೇಂಟ್ ಮಾಡಿಬಿಡ್ತೀನಿ, ನಂಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದ್ರು. ಆಯಿತು, ಓಕೆ, ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಒಂದು ಸೈಡ್ ಗೋಡೆಗೆ ಅಷ್ಟೇ ಅಲ್ವಾ, ನಾವೇ ಪೇಂಟ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಪೇಂಟ್ ಅಂಗಡಿಯವ್ರಿಗೆ ಹೇಳಿದ್ವಿ. ಅವ್ರು ಏನೇನು ಅದಕ್ಕೆ ರಿಲೇಟೆಡ್ ವಸ್ತುಗಳು, ಪೇಂಟ್ ಐಟಮ್ಸ್ ಇತ್ತು ಅದೆಲ್ಲ ಅವರೇ ಕೊಟ್ಟರು. ಆಮೇಲೆ ಪೇಂಟ್ ಕಲರ್ಸ್ ಇರುವಂಥ ಕ್ಯಾಟ್ಲಾಗ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಸೊ ಸೆಲೆಕ್ಟ್ ಮಾಡಿ ನಾವು ಪೇಂಟನ್ನು ತೊಗೊಂಡು ಬಂದಿದ್ದೀವಿ. ಜೊತೆಗೆ ಈ ಕ್ಯಾಟ್ಲಾಗನ್ನು ಫ್ರೀ ಕೂಡ ಕೊಟ್ಟಿದ್ದಾರೆ. ಸೊ ಅಕಸ್ಮಾತ್ ಪೇಂಟ್ ಏನಾದರೂ ಶಾರ್ಟೇಜ್ ಆಯ್ತಂದರೆ ನೋಡ್ಕೊಳಕ್ಕೆ ಬೇಕಲ್ವ, ಸೇಮ್ ನಂಬರ್ದು, ಹಾಗಾಗಿ ಈಸ್ಕೊಂಡು ಬಂದಿದ್ದೀನಿ. ಸೊ ಈ ಥರ ಪೇಂಟ್ ಕ್ಯಾಟ್ಲಾಗ್ಸ್ ಸಿಗುತ್ತೆ, ಅದರಲ್ಲಿ ಎಲ್ಲ ಕಲರ್ಸು ಇರುತ್ತೆ. ನಮ್ಮ ಮನೆಗೆ ಯಾವ ಫರ್ನಿಷಿಂಗ್ ಹಾಕಿರ್ತೀವೋ ಅದಕ್ಕೆ ಮ್ಯಾಚಿಂಗ್ ಆಗಿ ಗೋಡೆಗಳಿಗೆ ನಾವು ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಮಾಡಿದ್ರೆ ಅವರು ಕಂಪ್ಯೂಟರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ನಮ್ಮನೆಗೆ ನಾವು ಸೆಲೆಕ್ಟ್ ಮಾಡಿರೋಂಥ ಪೇಂಟ್ ನಂಬರ್ಸ್ ಅಂತ ಹೇಳಿದ್ರೆ 8499 ಮತ್ತು 9923. ಅವೆರಡು ಪಕ್ಕನೇ ಕಾಣಿಸ್ತಾ ಇದೆಯಲ್ವಾ, ಲೈಟ್ ಆ್ಯಂಡ್ ಡಾರ್ಕ್. ಇವೆರಡು ಕಲರ್ಸನ್ನು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿದ್ದೀವಿ. ಆದರೆ ಲಾಸ್ಟ್ ಮೂಮೆಂಟ್ಗೆ ಪ್ಲ್ಯಾನ್ ಚೇಂಜ್ ಆಯಿತು. ನಮ್ಮ ಹಸ್ಬೆಂಡ್ ಹೇಳಿದ್ರು, ಬರೀ ಗೋಡೆಗೆ ಹೊಡೆದ್ರೆ ಪೇಂಟ್ ಚೆನ್ನಾಗಿರಲ್ಲ, ಮೇಲ್ ಸೀಲಿಂಗಿಗೂ ಹೊಡೆಸ್ಬಿಡೋಣ, ಸೀಲಿಂಗ್ ಹೊಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಪೇಂಟರ್ಗೆ ಫೋನ್ ಮಾಡಿ ಹೇಳಿಬಿಡೋಣ ಅಂತೇಳಿ. ಸೊ ಆ ಪ್ಲ್ಯಾನ್ ಡ್ರಾಪ್ ಆಗಿ ಲಾಸ್ಟ್ಗೆ ಪೇಂಟರ್ಗೆ ಫೋನ್ ಮಾಡಿದ್ವಿ. ಪೇಂಟರ್ಗೆ ಫೋನ್ ಮಾಡಿದ್ದಕ್ಕೆ 10-10:30 ಹಂಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ಬೇಗ ಅಡುಗೆ ಎಲ್ಲ ಮುಗಿಸೋಣ ಅಂತೇಳಿ ಇವತ್ತಿನ ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ. ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಆದಮೇಲೆ ಡಸ್ಟ್ ಎಲ್ಲ ಬರ್ತಿರತ್ತಲ್ವ, ಸೊ ಅದಕ್ಕೆ ಅವ್ರು ಬರೋಕ್ಕೆ ಮೊದಲೇ ಅಡುಗೆ ಎಲ್ಲ ಮಾಡೋಣ ಅಂತೇಳಿ ಎಲ್ಲ ಅಡುಗೆ ಮಾಡಿದ್ದೀನಿ. ಸೊ ಇವತ್ತು ತುಂಬ ಅರ್ಜೆಂಟಲ್ಲಿ ಅಡುಗೆ ಮಾಡಿದ್ರಿಂದ ವಿಡಿಯೋ ತೆಗೆಯೋದಕ್ಕೆ ಆಗಲಿಲ್ಲ. ಇವತ್ತು ಸ್ಯಾಟರ್ಡೇ, ಶ್ರಾವಣ ಶನಿವಾರ, ಹೆಸರುಬೇಳೆ ಕಡಲೆಬೇಳೆ ಹಾಕಿ ಪಾಯಸ, ಹೆಸರುಬೇಳೆ ಕೋಸಂಬರಿ, ಬೀನ್ಸ್ ಹೆಸರುಕಾಳು ಪಲ್ಯ, ಹಾಗೆ ಚಿತ್ರಾನ್ನ. ಇವಿಷ್ಟು ಇವತ್ತಿನ ನಮ್ಮನೆ ಅಡುಗೆ. ಫ್ರೆಂಡ್ಸ್, ಇವತ್ತು ನಮ್ಮನೆ ಟೆರೆಸ್ ಗಾರ್ಡನಲ್ಲಿ ಗಾರ್ಡನ್ ತುಂಬ ಹೂಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ವಿಡಿಯೋ ಕೂಡ ಮಾಡಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ. ಬನ್ನಿ ಗಾರ್ಡನ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ.
ಈಗ ಪೇಂಟರ್ ಬರ್ತಾರೆ. ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಚಿಕ್ಕ ಚಿಕ್ಕ ವಸ್ತುಗಳೆಲ್ಲ ಏನಿದೆ ಅದೆಲ್ಲ ಒಳಗಡೆ ರೂಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಸ್ಕೈ ಬ್ಲೂ ಥರ ವಾಲ್ ಇದೆಯಲ್ಲ, ಆ ವಾಲ್ಗೆ ಪೇಂಟಿಂಗ್ ಮಾಡಿಸ್ತಾ ಇರೋದ್ರಿಂದ ಆ ವಾಲಲ್ಲಿ ಏನೇನು ವಾಲ್ ಹ್ಯಾಂಗಿಂಗ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ಸೋಫಾ ಮೇಲೆ ಇರುವಂಥ ಚಿಕ್ಕ ಚಿಕ್ಕ ಪಿಲ್ಲೋಸ್ ಅದೆಲ್ಲ ರೂಮಲ್ಲಿ ಇಡ್ತಾ ಇದ್ದೀನಿ. ಸೋಫಾನೆಲ್ಲ ಈ ಕಡೆಗೆ ಎಳಿತಾ ಇದ್ದೀನಿ. ಹಾಗೆಯೇ ಸೋಫಾ ಮೇಲೆ ಒಂದು ಕವರ್ ಅಥವಾ ಏನಾದರೂ ಕವರ್ ಮಾಡೋಣ ಅಂಥೇಳಿ ನಾನು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ವಿ. ನೋಡಿ, ಸೋಫಾ ಎಲ್ಲ ಈ ಕಡೆಗೆ ಎಳಿತಾ ಇದ್ದೀನಿ. ಸೊ ಒಂದು 2 to 3 years ಆಗಿದೆ ಅಷ್ಟೇ, ತುಂಬ ಹಳೇದೇನಾಗಿಲ್ಲ, ಇನ್ನೂ ಚೆನ್ನಾಗಿದೆ ಸೋಫಾ. ಏನಂದರೆ ಈ ಸೋಫಾ ಮೇಲೆ ಕೂತ್ಕೊಂಡ್ರೆ ನೆಕ್ ಪೇನ್ ಬರ್ತಾ ಇದೆ. ನೆಕ್ ತನಕ ಇಲ್ಲದೆ ಇರೋ ಕಾರಣ ಅದ್ರ ಮೇಲೆ ಹೆಚ್ಚು ಅರ್ಧ ಗಂಟೆ ಅಥವಾ 1 hour ಲಾಂಗ್ ಟೈಮ್ ನಾವು ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಕುತ್ತಿಗೆಗೆ ಸ್ವಲ್ಪ ಸ್ಟ್ರೇನ್ ಆಗ್ತಾ ಇದೆ. ವರ್ಕೊಳ್ಳೋಕ್ಕೆ ಏನೂ ಇಲ್ಲ. ಸ್ವಲ್ಪ ಹೈಟ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಮಾಡಿಸಿದಾಗ ಅಷ್ಟು ಐಡಿಯಾ ಇರಲಿಲ್ಲ. ಇದಕ್ಕಿಂತ ಮೊದಲು ನಮ್ಮ ಮನೇಲಿ ಟೀ ಕುಡ್ಡಲ್ಲಿ ಮಾಡಿಸಿರೋಂಥ ವುಡನ್ ಸೋಫಾ ಇತ್ತು. ಸೊ ಅದನ್ನು ಯೂಸ್ ಮಾಡ್ತಿದ್ವಿ. ಅದಾದಮೇಲೆ ಕುಷನ್ ಟೈಪ್ ಬೇಕು ಅಂತ ಇದನ್ನು ತೊಗೊಂಡ್ವಿ. ಇದ್ಯಾಕೋ ಇದು ತೊಗೊಂಡ್ಮೇಲೆ ಸೆಟ್ಟೇ ಆಗಲಿಲ್ಲ ನಮಗೆ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನು, ನೆಕ್ ಪೇನ್ ಈ ಥರ ಎಲ್ಲ ಬರ್ತಿತ್ತು. ಸೊ ಇದನ್ನು ಇವಾಗ ಸೇಲ್ ಮಾಡಿದ್ರು ಅಷ್ಟೇ ಒಂದು 4,000 to 5,000 ಕೂಡ ಕೊಡಲ್ಲ. ನಾವು ತೊಗೊಂಡಾಗ 45,000 50,000 ಇತ್ತು ಫುಲ್ ಎಲ್ ಶೇಪ್ ಸೋಫಾಗೆ. 3 ಸೀಟರ್ಸ್ದು 2 ಸೆಟ್ ಸೋಫಾ. ಮಕ್ಕಳೆಲ್ಲ ಕಾಲೇಜ್ಗೆ ಹೋಗಿದ್ದಾರೆ. ಪ್ರೀತಮ್ ಸ್ಕೂಲ್ಗೆ ಹೋಗಿದ್ದಾನೆ. ದೊಡ್ಡ ಮಗನಿಗೆ ಇವತ್ತು ಫೈನಲ್ ಇಯರ್ ಡಿಗ್ರಿದು ಎಕ್ಸಾಮ್ಸ್ ನಡೀತಾ ಇದೆ. 2ನೇ ಮಗ BBA ಚೂಸ್ ಮಾಡ್ಕೊಂಡಿದ್ದಾನೆ, ಫಸ್ಟ್ ಇಯರಲ್ಲಿದ್ದಾನೆ. ಇನ್ನು ಈಗಾಗಲೇ ರೀಸೆಂಟಾಗಿ ಕಾಲೇಜ್ ಶುರುವಾಗಿದೆ ಅವನಿಗೆ. ಅವನು ಕೂಡ ರಜೆ ಹಾಕೋದಕ್ಕಾಗಲ್ಲ ಅಂತ ಹೇಳ್ದ. ದೊಡ್ಡ ಮಗನಿಗೆ ಎಕ್ಸಾಮ್ಸ್ ಇದೆ, ಅವನಿಗೂ ರಜೆ ಹಾಕೋದಕ್ಕಾಗಲಿಲ್ಲ. ಇನ್ನು ಪ್ರೀತಮ್ಗೆ ರಜೆ ಹಾಕ್ಸಿದ್ರು ಒಂದೇ, ಮನೇಲಿ ಇದ್ದು ಏನು ಮಾಡಬೇಕು, ಅವನಂತೂ ಏನು ಕೆಲಸ ಮಾಡಿಕೊಡಲ್ಲ ನಮಗೆ. ಬೇಡಪ್ಪ ನೀನಿದ್ದಷ್ಟು ಕೆಲಸ ಜಾಸ್ತಿ, ಸ್ಕೂಲ್ಗೆ ಹೋಗು ಅಂತೇಳಿ ನಾನು ಅವನಿಗೆ ಸ್ವಲ್ಪ ನೈಸ್ ಮಾಡಿ ಕಳಿಸ್ಬಿಟ್ಟೆ ಸ್ಕೂಲ್ಗೆ. ಇರ್ತೀನಿ ಅಮ್ಮ ಮನೇಲಿ ಅಂದ. ಬೇಡಪ್ಪ ಸ್ಕೂಲ್ಗೆ ಹೋಗೋ, ಡಸ್ಟ್ ಎಲ್ಲ ಅಲರ್ಜಿ ಆಗುತ್ತೆ ಅಂಥೇಳಿ ಸ್ಕೂಲ್ಗೆ ಅವನ್ನ ಕಳಿಸಿದಾಯಿತು. ಸೊ ಈಗ ಪೇಂಟರ್ ಬಂದಾಗಿದೆ, ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಮೇಲೆಲ್ಲ ಸೀಲಿಂಗ್ ಏನಿದೆ ಅದೆಲ್ಲ ಸ್ವಲ್ಪ ಬಬಲ್ಸ್ ಥರ ಬಂದ್ಬಿಟ್ಟಿದೆ. ಲಾಸ್ಟ್ ಟೈಮ್ ಪೇಂಟ್ ಮಾಡಿಸ್ದಾಗ್ಲೇ ಆ ಥರ ಬಂದ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಒಂದ್ಸತಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ವಿ. ಅದೆಲ್ಲ ಬಬಲ್ಸ್ ಬಂದಿರೋದೆಲ್ಲ ತೆಗೆದು ಅದಕ್ಕೆ ವಾಲ್ ಪಟ್ಟಿ ಮಿಕ್ಸ್ ಮಾಡಿ ಈ ಥರ ಹಚ್ತಾ ಇದ್ದಾರೆ. ಫಸ್ಟ್ಗೆ ಸೀಲಿಂಗ್ ಕೆಲಸ ಮುಗಿಸ್ಬಿಡ್ತೀವಿ, ಲಾಸ್ಟ್ಗೆ ವಾಲ್ ಕೆಲಸ ಮಾಡ್ತೀವಿ ಅಂದರು. ಸೀಲಿಂಗಲ್ಲಿ ಇರುವಂಥ ಬಬಲ್ಸ್ ಎಲ್ಲ ಸ್ಕ್ರ್ಯಾಚ್ ಮಾಡಿ ತೆಗೆದು ಅದಕ್ಕೆ ವಾಲ್ ಪಟ್ಟಿ ಪೌಡರ್ ರೆಡಿಮೇಡ್ ಸಿಗುತ್ತಲ್ಲ, ಅದಕ್ಕೆ ವಾಟರ್ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿಯಾಗಿ ಪೇಸ್ಟ್ ಥರ ಮಾಡಿಕೊಂಡು ನೋಡಿ ಈ ಥರ ಪಟ್ಟಿ ಬ್ಲೇಡಲ್ಲಿ ಥರ ಫಸ್ಟ್ ಎಲ್ಲ ಹಚ್ಕೊಂಡ್ಬಿಡ್ತಾರೆ. ಅದೆಲ್ಲ ಕ್ಲೀನಾಗಿ ಡ್ರೈ ಆಗೋದಕ್ಕೆ ಬಿಟ್ಬಿಡ್ತಾರೆ ಒಂದು ಸ್ವಲ್ಪ ಅವರ್ಸ್. ಅದಾದಮೇಲೆ ಸ್ಯಾಂಡ್ ಪೇಪರ್ ತೊಗೊಂಡು ಅದೆಲ್ಲ ಕ್ಲೀನಾಗೆ ಉಜ್ಕೊಂಡು ಬರ್ತಾರೆ. ಆ ಉಜ್ಜೋವಾಗ ಜಾಸ್ತಿ ಡಸ್ಟ್ ಬರುತ್ತೆ ಮನೆಯಲ್ಲಿ. ನೋಡಿ ಅವ್ರು ಆ ಕಡೆ ಪೇಂಟಿಂಗ್ ಕೆಲಸ ಮಾಡ್ಕೊತಾ ಇದ್ರೆ, ನಾನು ಈ ಕಡೆ ಹಾಟ್ ಸ್ಟಾರಲ್ಲಿ ಆಕ್ರಿ ಸಚ್ ಅಂತ ತಮನ್ನದು ವೆಬ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಈಗ 4th ವೆಬ್ ಸೀರೀಸ್ ಏನೋ ನಡೀತಾ ಇದೆ. ಎವ್ರಿ ಫ್ರೈಡೇ ನ್ಯೂ ವೆಬ್ ಸೀರೀಸ್ ರಿಲೀಸ್ ಆಗುತ್ತೆ, ನ್ಯೂ ಎಪಿಸೋಡ್. ಸೊ ನಿನ್ನೆ ಒಂದು ಎಪಿಸೋಡ್ ರಿಲೀಸ್ ಆಗಿತ್ತು. ಇವತ್ತು ಸ್ಯಾಟರ್ಡೆ, ಇವತ್ತು ಕೂತ್ಕೊಂಡು ನೋಡ್ತಾ ಇದ್ದೀನಿ. ಕ್ರೈಮ್ ಸ್ಟೋರೀಸು, ಡಿಟೆಕ್ಟಿವ್ ಸ್ಟೋರೀಸು, ಸೊ ಈ ಥರದ್ದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ ಥರದ್ದು ಎಲ್ಲ ವೆಬ್ ಸೀರೀಸಲ್ಲಿ ಇದ್ದರೆ ಸರ್ಚ್ ಮಾಡಿ ನೋಡ್ತಿರ್ತೀನಿ. ಥರ ಕ್ರೈಮ್ದು, ಡಿಟೆಕ್ಟಿವ್ ಟೈಪ್ಸ್ದು ಮೂವೀಸ್ ಇದ್ದರೂ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಾಸಿಟಿಯಿಂದ ನೋಡ್ತೀನಿ. ಈಗ ಮಧ್ಯಾಹ್ನ 2 ಗಂಟೆ. ಸೊ ವಾಲ್ ಪಟ್ಟಿ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಅದನ್ನು ಹಾಗೆ ಬಿಟ್ಟಿದ್ದಾರೆ. ಪೇಂಟರ್ ಊಟ ಮಾಡೋದಕ್ಕೆ ಅಂತ ಹೋದರು. ಸೊ ಅಷ್ಟರಲ್ಲಿ ನಾವು ಕೂಡ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಊಟ ಮಾಡ್ಕೊತಾ ಇದ್ದೀವಿ. ನೋಡಿ, ನಮ್ಮ ಝೂಬಿದು ಕಿಚನಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ಚೇರ್ ಹಾಕ್ಕೊಂಡು. ಇಲ್ಲಿಂದನೇ ನಾನು ಟಿವಿಯನ್ನು ವಾಚ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫುಲ್ ಮನೆಯೆಲ್ಲ ಫರ್ನಿಚರ್ಸ್ ಎಲ್ಲ ಕವರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಫುಲ್ ಧೂಳಾಗಿದೆ. ಹಾಲಲ್ಲಿ ಎಲ್ಲೂ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಅಡುಗೆ ಮನೆಯಲ್ಲಿ ಹಾಕಿದಂಥ ಸ್ಕ್ರೀನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲೊಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಈಗ ವಾಲ್ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಕೈ ಬ್ಲೂ ಇರುವಂಥದ್ದನ್ನ ನೋಡಿ, ಈ ಥರ ಆಫ್ ವೈಟಲ್ಲಿದೆ ಈ ಕಲರ್, ಇದಕ್ಕೆ ಚೇಂಜ್ ಮಾಡ್ತಾ ಇದ್ದೀವಿ. ಒಂಥರ ರಿಚ್ ಲುಕ್ ಬರುತ್ತೆ. ಈ ಥರ ಆಫ್ ವೈಟು ಮತ್ತು ಐವರಿ ಅಂತ ಹೇಳ್ತೀವಿ, ಆ ಕಲರ್ ನನಗೆ ತುಂಬಾ ಇಷ್ಟ. ಐವರಿನೂ ಒಂಥರ ರಿಚ್ ಲುಕ್ ಬರುತ್ತೆ. ಲೈಟಿಂಗ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫುಲ್ ಪೇಂಟಿಂಗ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ
ಸುಮಾರು ರಾತ್ರಿ 12:30 ಆಗಿಬಿಡ್ತು. ಪೇಂಟಿಂಗ್ ಕೆಲಸ ರಾತ್ರಿ 10:30ವರೆಗೂ ಮಾಡಿದ್ರು. ಅದಾದಮೇಲೆ ಅವ್ರು ಹೋದ್ಮೇಲೆ ಫುಲ್ ಕ್ಲೀನ್ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಕಸ ಎಲ್ಲ ಗುಡಿಸಿ ಒರೆಸಿ ಮತ್ತು ಸೋಫಾ ಎಲ್ಲ ಹೆಂಗಿತ್ತು ಹಂಗೆಲ್ಲ ಅರೇಂಜ್ ಮಾಡಿ ನಾವು ಮಲಗೋ ಅಷ್ಟೊತ್ತಿಗೆ ಲೇಟ್ ನೈಟೇ ಆಗಿಬಿಟ್ಟಿತ್ತು, 12:30 1 ಗಂಟೆಗೆ. ಸೊ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಸಿನ್ದು ಅತ್ತೆ ಮಗ ಸೋದ್ರ ಮಾವನ ಮಗನ ಎಂಗೇಜ್ಮೆಂಟ್ ಇದೆ. ಸೊ ಹಾಗಾಗಿ ಮಲಗಿದ್ದು ಲೇಟು, ಬೆಳಗ್ಗೆ ಎದ್ದಿದ್ದು ಲೇಟು, ನೆನ್ನೆ ಎಲ್ಲ ಫುಲ್ ಸ್ಟ್ರೇನ್ ಆಗಿತ್ತು. ಎಂಗೇಜ್ಮೆಂಟ್ಗೆ ನಾನು, ನಮ್ಮ ಹಸ್ಬೆಂಡ್, ಪ್ರೀತಮ್ 3 ಜನ ಹೋಗ್ತಾ ಇದ್ದೀವಿ. ಎಂಗೇಜ್ಮೆಂಟ್ ಜಾಲಹಳ್ಳಿ ಕ್ರಾಸ್ HMT ಲೇಔಟಲ್ಲಿ ಇರುವಂಥ ಒಂದು ಚೌಟ್ರಿಲಿ ಮಾಡಿದರು. ನಾವು ಹೋಗೋ ಅಷ್ಟೊತ್ತಿಗೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ರೀಚ್ ಆಗಿದ್ದ ಟೈಮ್ ಬಂದು 12:30 ಆಗಿತ್ತು. ಸೊ ಹಾಗಾಗಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಇವತ್ತು ನಾನು ಲಂಗ ದಾವಣಿಯನ್ನು ಹಾಕ್ಕೊಂಡಿದ್ದೀನಿ. ನೇವಿ ಬ್ಲೂ ಲಂಗ ಮತ್ತು ಬ್ಲೌಸ್, ಅದಕ್ಕೆ ದಾವಣಿ ಪಿಂಕ್ ಕಲರಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು. ಕೆಲವು ಫೋಟೋಸನ್ನು ವಿಡಿಯೋ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇವರು ನಮ್ಮ 3ನೇ ಸೋದರತ್ತೆ, ಅವ್ರ ಮಗ ಸಂದೀಪ್ದು ಇವತ್ತು ಎಂಗೇಜ್ಮೆಂಟ್. ನಮ್ಮ ಚಿಕ್ಕ ಸೋದರ ಮಾವ ಇಲ್ಲದೇ ಇರೋ ಕಾರಣ ದೊಡ್ಡ ಸೋದರ ಮಾವ ಸೋದರತ್ತೆ ಇವರಿಬ್ಬರು ತಂದೆ ತಾಯಿ ಸ್ಥಾನದಲ್ಲಿ ಕೂತು ಎಂಗೇಜ್ಮೆಂಟನ್ನು ಸಂದೀಪ್ಗೆ ನಡೆಸ್ಕೊಟ್ರು. ಸೊ ನಮ್ಮ ಅತ್ತೆ ಕೇಳ್ತಾ ಇದ್ರು ಯಾಕೆ ಲೇಟ್ ಅಂತ. ನಾನೇನು ಡೀಟೇಲ್ ಆಗಿ ಹೇಳಕ್ಕೆ ಹೋಗಲಿಲ್ಲ. ನೆನ್ನೆ ಎಲ್ಲ ಪೇಂಟ್ ಮಾಡಿಸ್ತಿದ್ವಿ, ನೆನ್ನೆ ಪರಿಸ್ಥಿತಿ ಹಾಗೆ ಅಂತ. ಸೊ ಏನು ಮಾತಾಡಿಲ್ಲ, ಸುಮ್ಮನೆ ಇದ್ದೆ. ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿ ನಡೀತು. ಇವರೆಲ್ಲ ನಮ್ಮ ಕಸಿನ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕಸಿನ್ಸ್ನ ಮೀಟ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು ಅವತ್ತಿನ ದಿನ. ಸೊ ಫ್ರೆಂಡ್ಸ್, ಇವತ್ತಿನ ಶಾರ್ಟ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಇದೇ ಥರ ವಿಡಿಯೋಸ್ ನಿಮಗೆ ಬೇಕು ಅಂದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.